ಪದೇ ಪದೇ ಪುಸ್ತಕಗಳನ್ನ ಇಟ್ಟ ಜಾಗ ಮರ್ತು ಹೋಗ್ತಿದ್ಯಾ? ಪರಿಚಯ ಇರೋರ ಹೆಸರು ಸಡನ್ ಆಗಿ ನೆನಪಾಗ್ತಿಲ್ವಾ? ಚಿಕ್ಕ ವಯಸ್ಸಿನಲ್ಲೇ ನನಗೆ ಆಲ್ಝೈಮರ್ಸ್ ಬಂತ ಅಂತ ಎಲ್ಲಾದ್ರೂ ಭಯ ಪಟ್ಟಿದ್ದೀರಾ? ತುಂಬಾ ಜನ ಮರುವು ಅಂದ ತಕ್ಷಣ ವಯಸ್ಸಾದವರಿಗೆ ಬರುವ ಕಾಯಿಲೆ ಅಂತ ಭಯ ಪಡ್ತಾರೆ. ದಿನ ಕೀ, ಮೊಬೈಲ್ ಅಥವಾ ಕನ್ನಡಕ ಎಲ್ಲಿದೆ ಅಂತ ಹುಡುಕೋದೇ ಒಂದು ದೊಡ್ಡ ಕೆಲಸ ಆಗಿದೆ ಅಂತ ಭಯ ಪಡ್ತಾರೆ. ಆದ್ರೆ ನಿಜ ಏನಂದ್ರೆ ಎಲ್ಲಾ ಮರುವಿಗೂ ದೊಡ್ಡ ಕಾಯಿಲೆನೇ ಕಾರಣ ಆಗಿರಲ್ಲ. ನಾವೆಲ್ಲರೂ ಮಾಡುವ ದಿನನಿತ್ಯದ ಲೈಫ್ ಸ್ಟೈಲ್ ತಪ್ಪುಗಳಲ್ಲೇ ಇದರ ಕಾರಣ ಅಡಗಿದೆ. ಚಿಕ್ಕ ವಯಸ್ಸಿನಲ್ಲೇ ಮರುವು ಶುರುವಾದ್ರೆ ಅದಕ್ಕೆ ಮುಖ್ಯವಾಗಿ 4 ಕಾರಣಗಳಿದೆ. ಮೊದಲನೆಯದು ನಿದ್ದೆ ಇಲ್ಲದೆ ಇರೋದು. ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂದ್ರೆ ನಮ್ಮ ಬ್ರೈನ್ ನಲ್ಲಿ ಹೊಸದಾಗಿ ಇನ್ಫಾರ್ಮೇಶನ್ ಸೇವ್ ಮಾಡೋಕೆ ಆಗೋದಿಲ್ಲ. ಎರಡನೆಯದು ವಿಟಮಿನ್ B12 ಕೊರತೆ. ನಮ್ಮ ನರಗಳ ಆರೋಗ್ಯಕ್ಕೆ ಇದು ತುಂಬಾ ಮುಖ್ಯ. ಇದು ಕಮ್ಮಿ ಆದ್ರೆ ಮರುವು ಖಂಡಿತ ಬರುತ್ತೆ. ಮೂರನೆಯದು ಅತಿಯಾದ ಸ್ಟ್ರೆಸ್. ಯಾವಾಗ್ಲೂ ಟೆನ್ಷನ್ ಅಲ್ಲಿ ಇದ್ರೆ ಬ್ರೈನ್ ಪ್ರಾಸೆಸ್ ಮಾಡೋಕೆ ಆಗಲ್ಲ. ನಾಲ್ಕನೆಯದು ಶುಗರ್ ಲೆವೆಲ್ ಏರುಪೇರು. ಶುಗರ್ ಕಾಯಿಲೆ ಇದ್ದವರಲ್ಲಿ ಬ್ರೈನ್ಗೆ ಸರಿಯಾಗಿ ಎನರ್ಜಿ ಸಿಗದೆ ಬ್ರೈನ್ ಫಾಗ್ ಅಂದ್ರೆ ವಿಪರೀತ ಗೊಂದಲ ಮತ್ತು ಮರುವು ಶುರುವಾಗುತ್ತೆ. ಹೀಗಾಗಿ ಮರುವು ಶುರುವಾದ್ರೆ ಮೊದಲು ವಿಟಮಿನ್ B12 ಟೆಸ್ಟ್ ಮಾಡಿಸಿ, ಶುಗರ್ ಕಂಟ್ರೋಲ್ ನಲ್ಲಿ ಇಡಿ ಮತ್ತು ನಿದ್ದೆಯನ್ನ ಸರಿಯಾಗಿ ಮಾಡಿ. ಮರುವು ಯಾವಾಗ್ಲೂ ದೊಡ್ಡ ಕಾಯಿಲೆ ಆಗಿರಲ್ಲ, ಆದ್ರೆ ಅದನ್ನ ನಿರ್ಲಕ್ಷ್ಯ ಮಾಡಬೇಡಿ. ಇದೇ ರೀತಿಯಾದಂತಹ ಸಿಂಪಲ್ ಮತ್ತು ಕರೆಕ್ಟ್ ಮೆಡಿಕಲ್ ಇನ್ಫಾರ್ಮೇಶನ್ಗಾಗಿ ನಿಮ್ಮ ಡಾಕ್ಟರ್ ಶ್ರೀಹರಿಯನ್ನ ಫಾಲೋ ಮಾಡಿ.